ಮೇಡಮ್ ನಮಸ್ತೆ, ನಾನು ಫಾರ್ಮರ್ ಚಾಯ್ಸ್ ಅಂಬರೀಷು. ನೀವು ಒಂದು ಸಾಕಷ್ಟು ಬೆಳೆಗಳಿಗೆ ಈ ಫಾರ್ಮರ್ ಚಾಯ್ಸ್ ಕಂಪ್ನಿ ಪ್ರಾಡಕ್ಟ್ ಬಳಸಿದ್ರಾ? ಸುಮಾರು ಒಂದು 7 ರಿಂದ 8 ವರ್ಷದಿಂದ ನಮ್ಮ ಪ್ರಾಡಕ್ಟ್ ಬಳಸ್ತಿದ್ರಾ. ಈಗ ಅದೇ ಇದೊಂದು ಸಿ ಕುಂಬಳಕ್ಕೆ ಕೂಡ ಈ ಪ್ರಾಡಕ್ಟ್ ಬಳಸಿದ್ರಾ. ಸೊ ಇದರಲ್ಲಿ ರಿಸಲ್ಟ್ ಏನು ಬಂದಿದೆ ಮತ್ತು ನಿಮ್ಮ ಒಂದು ಇಳುವರಿ ಬಗ್ಗೆ, ಈ ಕಂಪ್ನಿ ಬಗ್ಗೆ ಒಂಚೂರು ಹೇಳ್ತಾರೆ. ನಮ್ಮ ಹೆಸರು ಮೇಡಮ್? ನಮ್ಮ ಹೆಸರು ವರಲಕ್ಷ್ಮಿ ಅಂತ. ಹಾಂ ಮೇಡಮ್. ಗೌರಿಬಿದನೂರು ತಾಲೂಕು. ಓಕೆ. ನಮ್ಮದು ಇಡಗೂರು ಗ್ರಾಮ. ಓಕೆ. ನಾವು ಈ ಪ್ರಾಡಕ್ಟ್ನ 10 ವರ್ಷದಿಂದ ಬಳಸ್ತಾ ಇದ್ದೀವಿ ಕಂಟಿನ್ಯೂಸ್ ಆಗಿ. ಹಾಂ ಮೇಡಮ್. ಹಾಗಲಕಾಯಿ, ಸೌತೆಕಾಯಿ, ಓಕೆ. ಮತ್ತೆ ರೇಷ್ಮೆ ಕೂಡ ಬಿಟ್ಟಿದ್ವಾಗ ಮಲ್ಬರಿ ಕೂಡ ಬಿಟ್ಟಿದ್ದೀರಾ? ಬಿಟ್ಟಿದ್ದೀವಿ. ಎಲ್ಲ ಬೆಳೆಗೂ ಬಿಟ್ಕೊಂಡು ಈಗ ಹಸಿ ಕುಂಬಳ ಹಾಕಿದ್ದೀವಿ ಸರ್. ಇದು ಓಕೆ ಮೇಡಮ್. ಈಗ 65 ದಿವಸ ಆಗಿದೆ. ಇದು 65 ದಿವಸ ಕ್ರಾಪ್ ಆಗಿದೆಯಾ? 65 ದಿವಸ ಕ್ರಾಪ್ ಆಗಿದೆ. ಓಕೆ ಓಕೆ. 65 ದಿವಸ ಕ್ರಾಪ್ ಆಗಿದ್ರೆ ಹಾಂ ಮೇಡಮ್. ಇದು ಹೆವಿ ಸೈಜ್ ಬಂದಿದೆ ನೋಡಿ ಸರ್. ಅಂದರೆ ಸೈಜ್ ಹೆವಿ ಇದೆ ನೋಡಿ ಸರ್, ಒಂದು ಗಿಡಕ್ಕೆ 4 ರಿಂದ 5 ಕಾಯಿ ತಗೊಂಡಿದೆ. ಓಕೆ ಓಕೆ. ಆಕ್ಚುಲಿ 5 ಕಾಯಿನೂ ಒಂದೇ ಸೈಜ್ ಬಂದಿದೆ. ಹಾಂ ಹಾಂ. ಅಂದರೆ ಈಗ ಬೇರೆಯವ್ರದ್ದು ಹಂಗೆ ಬರುತ್ತಾ ಅಥವಾ ನಿಮ್ಮದು ಮಾತ್ರ ಡಿಫ್ರೆಂಟ್ ಆಗಿ ಬಂದಿದೆ? ಅದು ಬೇರೆ ಪ್ರಾಡಕ್ಟ್ ಇಂದ ಬರುತ್ತೆ ಸರ್ ಇದು. ಓಕೆ ಓಕೆ. ನಾವೇನಾದ್ರೂ ಬೇರೆ ಫರ್ಟಿಲೈಸರ್ ಕೊಟ್ಟಿದ್ರೆ ಹಾಂ ಮೇಡಮ್. ಒಂದು ಈಗ ನೋಡ್ರಿ, ಈ ಕಾಯಿ ಬಂದು 7 kg ಇದೆ. ಓಕೆ. 7 kg ಇದ್ರೆ ಇದೆಲ್ಲ 7 kg ಸೈಜು ಬರ್ತಾ ಇರಲಿಲ್ಲ ಈ ಪ್ರಾಡಕ್ಟ್ ಬಳಸ್ತಾ ಇದ್ರೆ. ಹಾಂ ಹಾಂ. ಅದರ್ ಫರ್ಟಿಲೈಸರ್ ಬಳಸಿದ್ರೆ ನಿಮಗೆ ಕಡಿಮೆ ಬರ್ತಿತ್ತು. ಎಲೆನೂ ನೋಡಿ ಸರ್, ಈ ಎಲೆ ಎಷ್ಟು ಮಂದ ಇದೆ, ಗ್ರೀನಿಶ್ ಚೆನ್ನಾಗಿದೆ. ಹಾಂ ಮೇಡಮ್. ಆದರೆ ಇದು ಎಷ್ಟು ದಿವಸಕ್ಕೆ ಈ ಪ್ರಾಡಕ್ಟ್ ಬಳಸಿದ್ರೆ ಇದು ಯಾವ ಥರ ಕೊಟ್ರಿ? ಕಟ್ವೇಜಾ? ಹಾಂ, ಕಟ್ವೆ ಸರ್. ಇನ್ನೊಂದು ಕ್ಯಾನ್ ಕೊಟ್ಟಿರ್ಬೇಕಲ್ವಾ, ಹರ್ಬಲ್ ಕಂಪೋಸ್ಟ್ ಅಂತ, ಅದು ಕೊಟ್ಟಿದ್ರೆ? ಹಾಂ ಮೇಡಮ್. ಅದು ಕ್ಯಾನ್ ಅಲ್ಲಿದೆ. ಹಾಂ ಮೇಡಮ್. ನಾವು 5 ದಿನಕ್ಕೊಂದ್ಸರಿ ಕಂಪಲ್ಸರಿ ಕೊಡ್ತಾ ಇದ್ದೀವಿ ಸರ್. ಅಂದರೆ ಎಷ್ಟು ಕೊಡ್ತೀರಾ ಒಂದು ಎಕರೆಗೆ? ಸರ್ ಇದು 2 ಎಕರೆ ಇದೆ. ಓಕೆ ಮೇಡಮ್. ಒಂದು ಸಾರಿಗೆ ಅದು FC ಕಟ್ವೇಜು ಮತ್ತೆ ಹರ್ಬಲ್ ಕಂಪೋಸ್ಟ್ ಎರಡು ಸೇರಿ 5 ಲೀಟರ್ ಕೊಡ್ತಾ ಇದ್ದೀವಿ. 5 ಲೀಟರ್ ಕೊಡ್ತಾ ಇದ್ದಾರೆ. ಈಗ ಒಂದು ಸಲ ಬಲ್ಲಿ ಏನು ಕೊಟ್ಟಿಲ್ಲ ಸರ್, ಇದಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕಿದ್ವಿ. ಕೊಟ್ಟಿಗೆ ಗೊಬ್ಬರ ಕೊಟ್ಟು ಇದನ್ನ ಸ್ಟಾರ್ಟಿಂಗ್ ಇಂದನೂ ಬಳಸ್ಕೊಂಡು ಹೋಗಿದ್ರ? 5 ದಿವಸಕ್ಕೆ ಒಂದು 2 ಎಕರೆಗೆ 5 ಲೀಟರ್ ಕೊಡ್ತಿದ್ರ? 60 ದಿನ ಲೆಕ್ಕ ಹಾಕೊಳ್ಳಿ ಸರ್. ಅಂದ್ರೆ ಬೇರೆಯವ್ರದ್ದೆಲ್ಲ ಶಾಂಪಲ್ ಎಷ್ಟು ದಿವಸಕ್ಕೆ ಬರುತ್ತೆ ಸರ್? 90 ದಿವಸ. 90 ದಿವಸ. ಬಟ್ 60 ದಿವಸಕ್ಕೆ ನಿಮ್ಮ ಒಂದು 7 kg ಬಂದಿದೆ. ಬಂದಿದೆ ಸರ್. 7 kg ನಿಮಗೆ ಈಗ ಆಲ್ರೆಡಿ ಬೂದಿ ಹೊಡೆದ್ಬಿಟ್ಟಿದೆ ಸರ್. ಬೂದಿ ಆಗಿದ್ರೆ ಈ ಕಟಿಂಗ್ ಮಾಡಬೇಕು. ಓಕೆ. ಈ ಬೂದಿ ಬಂತಂದ್ರೆ ಅಲ್ಲಿಗೆ ಅದು ಹಾರ್ವೆಸ್ಟ್ಗೆ ರೆಡಿ ಆಗಿದೆ ಅಂತ. ಸರ್ ಇದು ಎಲ್ಲ ಕಲ್ಕತ್ತಾ ಪಾರ್ಸಲ್. ಕಲ್ಕತ್ತಾ ಪಾರ್ಸಲ್ ಹೋಗುತ್ತೆ. ಇದು ನೋಡಿ ಸರ್, ಈಗ 1.5 ಎಕರೆ ಬೈಲಿದೆ. ಓಕೆ ಮೇಡಮ್. 1.5 ಎಕರೆಗೆ ಈಗ ಏನಿಲ್ಲ ಅಂದ್ರೆ ಒಂದು 40 ಟನ್ ಕಾಯಿ ಇದೆ ಸರ್. 40 ಟನ್ ಕಾಯಿ ಇದೆ. ಏನು ರೇಟ್ ಹೋಗುತ್ತೆ ಮೇಡಮ್ ಇದು? ಐಡಿಯಾ ಇದೆಯಾ? ಅಲ್ಲ, ರೇಟ್ ಏನಾರು ಐಡಿಯಾ ಇದೆಯಾ? ರೇಟ್ ಸರ್ ಇವಾಗ 10 ರೂಪಾಯಿ ಇದೆ ಸರ್. ಓಕೆ ಓಕೆ. ಆಷಾಢ ಈಗ ಓಕೆ. ಶ್ರಾವಣ ಏನಾದರೂ ಸ್ಟಾರ್ಟ್ ಆದರೆ ಜಾಸ್ತಿ ಆಗುತ್ತೆ. ನಮಗೇನು 10 ರೂಪಾಯಿ ಆದ್ರೂ ಏನು ಲಾಸ್ ಇಳುವರಿ ಚೆನ್ನಾಗಿ ಬರುತ್ತೆ. ಅಲ್ಲ, ಇನ್ವೆಸ್ಟ್ಮೆಂಟು ಬೇಕಾಗಲ್ಲ ಸರ್. ಓಕೆ ಓಕೆ. ಆಮೇಲೆ ಇದರಲ್ಲಿ ಕೂಡ ವೈರಸ್ ಪ್ರಾಬ್ಲಮ್ ಅಂತಾರೆ, ಮತ್ತೆ ಹೂವು ಡ್ರಾಪಿಂಗ್ ಅಂತಾರೆ. ಸೊ ಈ ಪ್ರಾಡಕ್ಟ್ ಪ್ರಾಡಕ್ಟ್ ಬಳಸಿದ್ರೆ ಹೂವು ಡ್ರಾಪ್ ಆಗಿಲ್ಲ ಸರ್. ಓಕೆ ಓಕೆ. ಎಲ್ಲ ಪ್ರತಿಯೊಂದು ಹೂವನು ಖರ್ಚಿದೆ ಸರ್. 4 ರಿಂದ 5 ಕಾಯಿ ಖರ್ಚಿದೆ ಸರ್. ಮೇಡಮ್, ಕೆಲವ್ರು ಹೇಳ್ತಾರೆ ಈ ಒಂದು ಪ್ರಾಡಕ್ಟ್ ಬಳಸಿದಾಗ ಸ್ವಲ್ಪ ಅಮೌಂಟ್ ಜಾಸ್ತಿ ಅಂತಾರೆ. ಸೊ ನಿಮ್ಗೆ ಏನಾದ್ರು ಆ ಥರ ಜಾಸ್ತಿ ಅಂದ್ರೆ ಈಗ 25 kg ಫರ್ಟಿಲೈಸರ್ ನಾವು ತಂದ್ರೆ ಈಗ 13,045 ಬಂದು ಒಂದು 3,000 ಚಿಲ್ಲರೆ ಇದೆ. ಓಕೆ ಮೇಡಮ್. ಈ 052 34 4,900 ರೂಪಾಯಿ ಇದೆ ಸರ್. ನಿಮ್ಮ ಕ್ಯಾನ್ ಎಷ್ಟು ಬರುತ್ತೆ ಸರ್ ಹೇಳಿ ನೀವೇ? 7,000 ಚಿಲ್ಲರೆ. 2 ಕ್ಯಾನಿಂದ 7,000 ಆಗುತ್ತೆ. ಆಗುತ್ತೆ ಸರ್. ಓಕೆ ಓಕೆ. ಸೊ ಈಗ ನಿಮಗೆ ಈ ಒಂದು ಪ್ರಾಡಕ್ಟ್ ತೃಪ್ತಿ ಆಗಿದೆ ಅಲ್ವಾ? ಈಗ ಆಕ್ಚುಲಿ ಅಂದ್ರೆ 8 ವರ್ಷದಿಂದ ಬಳಸ್ಕೊಂಡ್ರೆ, ಆಮೇಲೆ ಭೂಮಿ ಏನಾಗಿಲ್ಲ ತಾನೆ? ಕೆಲವರು ಹೇಳ್ತಾರೆ ಏನೋ. ಅಲ್ಲ, ಕೆಲವರು ಈಗ ಏನ್ ಗೊತ್ತೇನು ಸರ್, ಇವಾಗ ನಾವು ಬಳಸ್ತೀವಲ್ಲ, ಇನ್ನೊಂದು ಬೆಳೆಗೂ ಅನುಕೂಲ ಆಗುತ್ತೆ ಸರ್. ಅಲ್ಲ, ಕೆಲವರು ರೈತರು ಅಲ್ಲದೆ ಇರೋರು ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಕೆಲವರು ರೈತರಿಗೆ ದಾರಿ ದಿಕ್ಕು ತಪ್ಪಿಸ್ತಿದ್ದಾರೆ. ಅದು ಬಿಟ್ರೆ ಭೂಮಿ ಹಾಳಾಗ್ಬಿಡುತ್ತೆ ಹಂಗಿಂಗ್ ಅಂತಿದ್ರೆ. ಬಟ್ ನೀವು 10 ವರ್ಷದಿಂದ ಬಳಸ್ತಾ ಇದ್ರಲ್ವಾ, ಭೂಮಿ ಏನು ಹಾಳಾಗಿಲ್ಲ ಅಲ್ವಾ ಅಂತ ನಾನು ಕೇಳ್ತಾ ಇದ್ದೀನಿ. ಯಾಕಂದ್ರೆ ಮೇಡಮ್ ಏನಾದ್ರು ಆಲ್ಮೋಸ್ಟ್ ಅಲ್ಲೂ ನೀವು ಕಲ್ಲಂಗ್ರಿ ಮತ್ತೆ ಹಾಗಲಗಡಕ್ಕೆ, ಈ ಮಲ್ಬರಿಗೆ, ಇವುಗಳಿಗೆಲ್ಲ ಬಳಸ್ಕೊಂಡು ಬರ್ತಾನೆ ಇದ್ರ. ಸೊ ಇಳುವರಿನೂ ಅಷ್ಟೇ ಈಗ ಬೇಗ ಬರ್ತಿದೆ. ಮತ್ತೆ ಈಗ ನೀವೇ ರೇಟ್ ಏನಾದ್ರು ಡೌನ್ ಆಗೈತೆ ಅಂದ್ರೆ ಒಂದು 15-20 ದಿವಸ, ಒಂದು ತಿಂಗಳು ತನಕನೇ ತಡೆಯುತ್ತೆ. ಈಗ ರೇಟ್ ಡೌನ್ ಇದೆ ಅಂತ ಇನ್ನೂ ಕಟ್ ಮಾಡಿಲ್ಲ. ಓಕೆ ಓಕೆ. ಈಗ 70-75 ದಿವಸಕ್ಕೆಲ್ಲ ಕಟ್ ಮಾಡ್ತೀವಿ. ಟೋಟಲ್ ಆಗಿ ಒಂದು 45 ಟನ್ ಬರುತ್ತಾ? ಬರುತ್ತೆ ಸರ್. ಒಂದು ಲೆಕ್ಕ ಹಾಕೊಳ್ಳಿ ಸರ್, ಒಂದು ಗಿಡಕ್ಕೆ 5 ಕಾಯಿ ಅಂದ್ರೆ ಮೇಡಮ್ 7 ರಿಂದ 8 kg ಬರುತ್ತೆ ಸರ್. ಈಗ ಒಂದು ಇಳುವರಿ ಬರೋದಕ್ಕೆ ಕಾರಣ ಒಂದು 4 ಕ್ಯಾನ್ ಬಳಸಿದ್ರಲ್ವಾ? ಹ್ಞೂ ಸರ್, 4 ಕ್ಯಾನ್ ಬಳಸಿದ್ವಿ ಸರ್. ಥ್ಯಾಂಕ್ ಯು.